ಹಾಲೆಲೂಯ. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಗಳನ್ನು ತಿಳಿಯಪಡಿಸುತ್ತಾ, ಬೆಳಗಾಯಿತು ಪ್ರಿಯರೇ, ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂದು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಮುಂದೆ ಹೋಗೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸಿದ ದಿನ, ನಿಮ್ಮ ಕೈಗೆ ಒಪ್ಪಿಸಿದ ಪ್ರತಿ ಕೆಲಸ, ನೀವು ನಮ್ಮ ಜೊತೆ ಇರುವ ದಿನ ನಮಗೆ ಎಷ್ಟೋ ಶ್ರೇಷ್ಠವಾಗಿದೆ. ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರು ನಮ್ಮ ಸಂಗಡ ಇರುವುದಾದರೆ ಯಾವ ಉಪದ್ರವ ಇದ್ರೂ, ಯಾವ ಕಷ್ಟ ಬಂದರೂ ದೇವರೇ ನಮಗೆ ಸಹಾಯ ಮಾಡ್ತಾರೆ. ಒಂದು ಸಾರಿ ಕೀರ್ತನೆ 107ನೇ ಅಧ್ಯಾಯ ನೋಡೋಣ ಬನ್ನಿ. ಅದರಲ್ಲಿ 20ನೇ ವಚನ ಓದುತ್ತೇನೆ, ಕೇಳಿ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಆತನು ತನ್ನ ವಾಕ್ಯವನ್ನು, ಆತನ ಮಾತು, ಆತನ ಸ್ವರ, ಆತನ ಆಜ್ಞೆ, ಆತನ ಅಧಿಕಾರದಿಂದ ಕೂಡಿರುವ ಕರೆ ನಮಗೆ ಅದ್ಭುತ ಕಾರ್ಯ ಮಾಡುತ್ತದೆ. ಒಮ್ಮೆ ಹಿಂದಿನ ವಚನವನ್ನು ಕೂಡ ಓದೋಣ. 19ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಆತನು ಅವರನ್ನು ಸಮಾಧಿಗೆ ಸೇರದಂತೆ ಕಾಪಾಡಿದನು. ಕಷ್ಟ ಕಾಲದಲ್ಲಿ ಅವರು ಯೆಹೋವನಿಗೆ ಮೊರೆಯಿಟ್ಟರು. ನಿಜವೇ, ಇದು ಬಹಳಷ್ಟು ಜನರಿಗೆ ಕಷ್ಟಕರವಾಗಿಯೇ ಇದೆ, ಹೌದಲ್ಲವೇ? ಮುಖ್ಯವಾಗಿ ಈ ಮಳೆ ಮತ್ತು ಪ್ರಳಯದ ಪ್ರಭಾವದಿಂದ ಒಂದು ಪ್ರಾಂತ್ಯ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ, ಆ ಕಡೆ ಕರಾವಳಿ ಭಾಗದಲ್ಲೆಲ್ಲ ಎಷ್ಟೋ ನಷ್ಟವಾಗಿದೆ ಎಂದು ನಾವು ನೋಡಿದೇವಲ್ಲವೇ? ಈ ಉಡುಪಿ ಮಂಗಳೂರು ಜಿಲ್ಲೆ ಕಡೆ, ಆ ಕಡೆಯಲ್ಲೆಲ್ಲ ಎಷ್ಟೋ ಮಳೆ ಬಂದಿರೋದ್ರಿಂದ ಬಹಳಷ್ಟು ಜನ ತೊಂದರೆಗೊಳಗಾಗಿದ್ದಾರೆ ಎಂದು ರೀಸೆಂಟಾಗಿ ಕೇಳಿದ್ದೇವೆ. ಇನ್ನೂ ಆ ಮಳೆಯಿಂದಾದ ನಷ್ಟದಿಂದ ಹೊರಬರುವುದಕ್ಕಿಂತ ಮುಂಚೆ ಮತ್ತೆ ಮಳೆ ಜಾಸ್ತಿ ಆಗೋದು, ಸುರಿದಿರುವ ಮಳೆ ಒಣಗೋದಕ್ಕಿಂತ ಮುಂಚೆ ಮೇಲಿಂದ ಮೇಲೆ ಮಳೆ ಸುರಿಯುವುದರಿಂದ ಮತ್ತಷ್ಟು ತೊಂದರೆಗಳು ಎದುರಾಗ್ತಿವೆ. ನಾವು ಇತ್ತೀಚೆಗೆ ಝೂಮ್ ಮೀಟಿಂಗ್ನಲ್ಲಿ ಮಾತಾಡ್ತಿರುವಾಗ ಬಹಳಷ್ಟು ಜನರು ತಮ್ಮ ಪರಿಸ್ಥಿತಿಗಳ ಕುರಿತು ವಿವರಿಸಿದ್ರು, ಯಾವ ರೀತಿ ಅವುಗಳನ್ನು ಎದುರಿಸ್ತಿದ್ದಾರೆಂದು ಹೇಳಿದರು. ಅಲ್ಲಿನ ಜನರು ಎಷ್ಟೋ ತೊಂದರೆಗೊಳಗಾಗಿವೆ. ಅನೇಕರ ಮನೆಯಲ್ಲಿ ಮೊಳಕಾಲಿನಷ್ಟು ನೀರು ನುಗ್ಗಿಕೊಂಡಿವೆ, ಮನೆಯಲ್ಲೆಲ್ಲ ನೀರಿವೆ ಎಂದು, ಆ ಬೋಟ್ನಲ್ಲಿಯೇ ಮನೆಯಿಂದ ಹೊರಬರಬೇಕಾಗ್ತಿದೆ ಎಂದು, ಬಹಳ ತೊಂದರೆ ಎದುರಿಸ್ತಾ ಇದ್ದೇವೆ ಎಂದು ಅನೇಕರು ತಿಳಿಸ್ತಿದ್ದಾರೆ. ಇನ್ನು ಅಲ್ಲೇ ಇದ್ದೇವೆಂದು ಕೆಲವರು ಹೇಳಿದ್ದಾರೆ. ನಿಜವೇ, ಅದು ಎಷ್ಟು ಕಷ್ಟ ಕಾಲ ನೋಡಿ. ಸರಿಯಾದ ಆಹಾರವಿಲ್ಲದೆ, ಆಹಾರ ಸರ್ಕಾರದವರು ಒದಗಿಸ್ತಿರ್ಬೋದೇನೋ, ಆದರೆ ವಾಲಂಟಿಯರ್ಸ್ ಕೂಡ ಸಪ್ಲೈ ಮಾಡ್ತಿರ್ಬೋದು. ಅಂದರೆ ಸ್ವಯಂ ಸೇವಕರು ಅನೇಕರು ಆಹಾರ ಪದಾರ್ಥ ಒದಗಿಸ್ತಿದ್ದಾರೆಂದು ಕೇಳ್ತಿದ್ದೇವೆ. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವರು ನಿವಾಸಿಸುವಂತಹ ಮನೆಯೊಳಗೆ ಅವರು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿಯೋ, ಆಹಾರ ಸಿದ್ಧ ಮಾಡಿಕೊಳ್ಳುವುದಕ್ಕಾಗಿಯೋ, ಅವರು ಸಂಪಾದಿಸಿರುವ ವಸ್ತುಗಳೆಲ್ಲ ಕಳೆದುಕೊಂಡಾಗ ಮತ್ತೆ ಎಲ್ಲಿ ಮಳೆ ಬರುತ್ತದೇನೋ ಎಂಬ, ಮತ್ತಿನ್ನೆಷ್ಟು ಹಾನಿ ಮಾಡ್ತದೆಂಬ ಭಯ ಅವರಿಗೆ, ಈ ಮಳೆ ಸುರಿದ ನಂತರ ಮತ್ತೆ ಯಾವ್ಯಾವ ರೋಗ ಬರುತ್ತವೆ ಏನೋ ಎಂಬ, ಈ ಸ್ಟಾಗ್ನೆಂಟ್ ವಾಟರಿಂದ ಏನೆಲ್ಲ ರೋಗ ಬರ್ತವೆ ಎಂಬ ಭಯದಿಂದ ಎಷ್ಟೋ ಜನರಿದ್ದಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಚೈನಾ ದೇಶದಲ್ಲಿಯೂ ಕೂಡ ಪ್ರಳಯ ಇದೆ ಅಂತೆ. ಸತ್ರೂ ಪರವಾಗಿಲ್ಲ ಎನ್ನುವಂತೆ ಅವರು ಇರ್ತಾರಂತೆ. ನಮ್ಮ ಸರ್ಕಾರದವರು ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಪ್ರಕೃತಿ ವಿಕೋಪ ನಿಯಂತ್ರಿಸುವ ಆತನು ಕರ್ತನಾಗಿದ್ದಾನೆ ಹೊರತು ಯಾವ ಸರ್ಕಾರದಿಂದ ಏನು ಮಾಡ್ಲಿಕ್ಕಾಗಲ್ಲ. ನಾವು ಸಹಾಯ ಮಾಡಬಹುದೇನೋ, ಆದರೆ ನಿಜವಾದ ಸಹಾಯ ಮಾಡುವ ಆತನು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ಹಾಗಾಗಿ ಇಂತಹ ಸಮಯದಲ್ಲಿ ನನಗೆ ಯಾರೂ ಸಹಾಯ ಮಾಡಲಿಲ್ಲ, ಸರ್ಕಾರದವರು ನನಗೇನು ಸಹಾಯ ಮಾಡಲಿಲ್ಲ ಅಂದುಕೊಳ್ಳಲಾರದೆ, ನಮ್ಮ ಕಷ್ಟ ಕಾಲದಲ್ಲಿ ಅವರಿಗೆ ಇವರಿಗೆ ನಾವು ಮೊರೆ ಇಡದಿದ್ದರೆ, ದೇವರಿಗೆ ಮೊರೆ ಇಡುವುದಾದರೆ ಅದ್ಭುತ ನಡೆಯುತ್ತವೆ. ಕಷ್ಟ ಕಾಲದಲ್ಲಿ ಅವರು ಯೆಹೋವನಿಗೆ ಮೊರೆ ಇಟ್ಟರು, ಆತನು ಅವರನ್ನು ಆಪತ್ತಿನಿಂದ ಬಿಡಿಸಿದನು. ನಿಮ್ಮ ಕಷ್ಟ ಏನೇ ಆದಾಗ್ಯೂ, ನಿಮ್ಮ ಆಪತ್ತು ಏನೇ ಆದಾಗ್ಯೂ ನೀವು ದೇವರಿಗೆ ಮೊರೆ ಇಡುವುದಾದರೆ, ಮಾನವರಿಗೆ ಬಿಡಿಸಲು ಅಸಾಧ್ಯವಾದಾಗ್ಯೂ ದೇವರಿಗೆ ಯಾವುದೂ ಅಸಾಧ್ಯವಾಗಿಲ್ಲದ್ದರಿಂದ ಅದ್ಭುತ ಕಾರ್ಯ ಆತನು ಮಾಡ್ತಾನೆ. ಕೇಡಿನಲ್ಲಿ ನಿಮಗೆ ಮೇಲನ್ನುಂಟು ಮಾಡುತ್ತಾನೆ. ನಿಮಗೆ ಬಾಧೆಯಲ್ಲಿ ಉಪಶಮನವನ್ನು, ಒಂದು ಅದ್ಭುತವಾದ ಕಾರ್ಯವನ್ನು ಕರ್ತನು ಅನುಗ್ರಹಿಸುತ್ತಾರೆ. ನೋಡಿ ಪ್ರಿಯರೇ, ಈ
ದಿನಮಾನಗಳಲ್ಲಿ ಮತ್ತೊಂದು ವಿಷಯ ನೋಡ್ತೇವೆ. ಬಹಳಷ್ಟು ಜನರು ಏನೋ ಒಂದು ಅನಾರೋಗ್ಯದಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೆ. ಯಾವುದೇ ಹಾಸ್ಪಿಟಲ್ಗೆ ಹೋದ ತಕ್ಷಣವೇ ಸರ್ಜರಿ ಮಾಡಬೇಕು, ಸ್ಟಂಟ್ ಹಾಕಬೇಕು, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ರೈನ್ ಪ್ರಾಬ್ಲಮ್ ಇದೆ ಎಂಬುದು ಈ ದಿನ ಹೆಚ್ಚಾಗಿ ಕೇಳಿಸಲ್ಪಡ್ತಾ ಇದೆ. ಚೆನ್ನಾಗಿದ್ದವರೇ ಅಕಸ್ಮಾತ್ ಆಗಿ ಹೃದಯಘಾತಕ್ಕೊಳಗಾಗಿ ಮರಣ ಹೊಂದುವಂಥವರೂ ಇದ್ದಾರೆ, ಐಸಿಯುನಲ್ಲಿ ಇದ್ದವರೂ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರು ಆದುಕೊಳ್ಳುತ್ತಾರೆ? ಹೃದಯದಲ್ಲಿ ನೊಂದುಕೊಂಡವರನ್ನು ಆದುಕೊಳ್ಳುವ ಆತನು ಆತನೇ. ಆತನಿಗೆ ಮೊರೆ ಇಡುವುದಾದರೆ ಆತನೇ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸುತ್ತಾನೆ. ಆತನ ವಾಕ್ಯ ಏನಾದರೂ ಬಾಣವಾಗಿದೆಯೋ? ಆತನ ವಾಕ್ಯ ಒಂದು ಔಷಧಿಯಾಗಿದೆಯೋ, ಮೆಡಿಸನ್ ಆಗಿದೆಯೋ? ಆತನ ವಾಕ್ಯ ಏನಾದರೂ ಒಂದು ಮಂತ್ರ ಆಗಿದೆಯಾ? ಇಲ್ಲ. ಆತನ ವಾಕ್ಯದಲ್ಲಿ ಶಕ್ತಿ ಇದೆ. ಆತನ ವಾಕ್ಯ ನಮ್ಮಲ್ಲಿ ಎಷ್ಟೋ ವೇಗವಾಗಿ ಕೆಲಸ ಮಾಡುತ್ತದೆ. ನೋಡಿ ಪ್ರಿಯರೇ, ಈ ಎಲ್ಲಾ ರೋಗಗಳಲ್ಲಿ ಕ್ಯಾನ್ಸರ್ ಎಂಬ ರೋಗ ಬಹಳ ವೇಗವಾಗಿ ವಿಸ್ತರಿಸುತ್ತದಂತೆ. ಸೆಲ್ನಿಂದ ಇನ್ನೊಂದು ಸೆಲ್ಲಿಗೆ ಹಬ್ಬಿಕೊಳ್ತದಂತೆ. ಆ ಕ್ಯಾನ್ಸರ್ ನಿರ್ಲಕ್ಷ್ಯ ಮಾಡಿದ್ರೆ ವೇಗವಾಗಿ ಅದು ಇನ್ಫೆಕ್ಷನ್ ಆಗಿ ರೋಗಿಗಳು 3rd ಸ್ಟೇಜ್ಗೆ, ಫೈನಲ್ ಸ್ಟೇಜ್ಗೆ ಒಳಗಾಗ್ತಾರಂತೆ. ಅದಕ್ಕಿಂತಲೂ ವೇಗವಾಗಿ ದೇವರ ವಾಕ್ಯ ಕೆಲಸ ಮಾಡ್ತದಂತೆ. ಕ್ಯಾನ್ಸರ್ ಕಣಗಳೇ ಶರೀರವನ್ನು ತಾಕಿ ನಿಮ್ಮನ್ನು ರೋಗಸ್ಥರನ್ನಾಗಿ ಮಾಡುವುದಕ್ಕಿಂತ ಮುಂಚೆಯೇ ದೇವರು ತನ್ನ ವಾಕ್ಯವನ್ನು ಕಳುಹಿಸುತ್ತಾರೆ. ಆ ಕ್ರಿಮಿಗಳನ್ನು, ಆ ಇನ್ಫೆಕ್ಷನ್ ಅನ್ನು ಎಲ್ಲಿದೆಯೋ ಅಲ್ಲಿಯೇ ಆತನು ಅವುಗಳನ್ನು ನಾಶಗೊಳಿಸುತ್ತಾನೆ. ನಂಬಿರಿ, ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದಿರುವ ದೇವರು ತನ್ನ ವಾಕ್ಯದ ಮೂಲಕ, ತನ್ನ ಒಂದು ಶಕ್ತಿಯ ಮೂಲಕ, ಆ ಕಲ್ವರಿ ಶಿಲುಬೆಯ ಮೇಲೆ ಆತನು ಸುರಿಸಿರುವಂತಹ ರಕ್ತದ ಮೂಲಕ ನಮಗೆ ಸ್ವಸ್ಥತೆಯನ್ನುಂಟು ಮಾಡುತ್ತಾನೆ. ಅದಕ್ಕೆ ದೇವರಿಗೆ ಮೊರೆಯಿಡಿರಿ. ಅದಕ್ಕೆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಂಥವರೇ ಬಿಟ್ಕೊಡ್ಬೇಡಿ, ದಿಗುಲು ಪಡಬೇಡಿ, ನಿರುತ್ಸಾಹ ಪಡಬೇಡಿ. ಒಂದು ವೇಳೆ ಪ್ರಾಣಾಪಾಯ ಸ್ಥಿತಿ ಅಂದರೆ ಐಸಿಯುನಲ್ಲಿರುವ ನಿಮ್ಮ ಗಂಡನಾಗಲಿ, ಹೆಂಡತಿಯಾಗಲಿ, ಮಗನಾಗಲಿ, ಮಗಳಾಗಲಿ, ಮತ್ತೊಬ್ಬರೋ ಆಗಿರಬಹುದು. ನೀವು ಅವರ ಪಕ್ಷದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ದೇವರು ತನ್ನ ವಾಕ್ಯ ಕಳುಹಿಸಿ ಅವರಿಗೂ ಕೂಡ ಸ್ವಸ್ಥಪಡಿಸುತ್ತಾರೆ. ಅದೇ ವಿಜ್ಞಾಪನೆ, ಪ್ರಾರ್ಥನೆ ಅಂದ್ರೆ. ಮುಖ್ಯವಾಗಿ ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಯಾವ ಆಪತ್ತಿಲ್ಲ, ಯಾವ ಕಷ್ಟ ಇಲ್ಲ, ಯಾವ ಪ್ರಳಯ ನಮಗೆ ಬಂದಿಲ್ಲ, ಇನ್ಫೆಕ್ಷನ್ಸ್ ಬರಲಿಲ್ಲ, ನಾವು ಐಸಿಯುಗೆ ಸೇರಲಿಲ್ಲ, ಆರೋಗ್ಯಕರವಾಗಿಯೇ ಇದ್ದೇವೆ, ಮತ್ತೆ ಅದಕ್ಕಾಗಿ ದೇವರನ್ನು ಸ್ತುತಿಸ್ತಿದ್ದೇವೋ? ಅಂತಹ ಸಮಯದಲ್ಲಿ ಬಾಧೆಯಲ್ಲಿದ್ದವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಅವರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೋ? ಇದು ಬಹಳ ಪ್ರಾಮುಖ್ಯವಾಗಿದೆ. ಮೋಶೆ ತನ್ನ ಕಾಲದ ಜನರಿಗಾಗಿ ಮೊರೆ ಇಡ್ತಾ ಇದ್ದ, ದೇವರಿಗೆ ವಿಜ್ಞಾಪನೆ ಮಾಡ್ತಿದ್ದ. ಈ ದಿನ ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ದೈವರ ಸೇವಕನಾಗಿ, ಒಬ್ಬ ವಿಶ್ವಾಸಿಯಾಗಿ, ಒಬ್ಬ ಅಣ್ಣನಾಗಿ, ಹಿರಿಯನಾಗಿ, ಒಬ್ಬ ಪ್ರಾರ್ಥನಾ ವೀರರಾಗಿ ನಾವು ನಮ್ಮ ಸುತ್ತಲೂ ಇರುವಂತಹ ಪರಿಸ್ಥಿತಿಗಳ ಕುರಿತಾಗಿ ದೇವರಿಗೆ ಮೊರೆ ಇಡಬೇಕಾಗಿದೆ. ದೇವರ ಅದ್ಭುತ ಕಾರ್ಯಗಳನ್ನು ನಾವು ನೋಡಬೇಕಾಗಿದೆ. ನಾವು ನೋಡಬೇಕಾದರೆ, ದೇವರು ತನ್ನ ಕಾರ್ಯಗಳು ನೆರವೇರಿಸಬೇಕಾದರೆ ನನಗೆ ಮೊರೆ ಇಡಿರಿ, ನಾನು ಉತ್ತರ ಕೊಡುತ್ತೇನೆ ಎಂದು ದೇವರು ಹೇಳ್ತಾರೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆಪತ್ತಿನಿಂದ ಬಿಡಿಸಿದ ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ನಿಜವೇ ಪ್ರಿಯರೇ, ಇಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಎಲ್ಲೋ ಇರುವಂತಹ ರೋಗಿಗಳು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಮಗೆ ಸ್ವಸ್ಥತೆ ಆಯಿತು ಎಂಬುದಾಗಿ ಸಾಕ್ಷಿ ಕೊಡುವುದನ್ನು ಕೇಳುತ್ತಾ ಇರುವಾಗ ವಾಕ್ಯ ಎಷ್ಟು ನಿಜವಾಗಿದೆಯೆಂದು, ದೇವರ ವಾಕ್ಯದಲ್ಲಿರುವ ಶಕ್ತಿ, ಪ್ರಾರ್ಥನೆಯಲ್ಲಿರುವ ಪ್ರಭಾವ, ಕರ್ತನಾದ ಯೇಸುವಿನ ನಾಮದಲ್ಲಿರುವಂತಹ ಸ್ವಸ್ಥತೆ ಎಷ್ಟೋ ಅತ್ಯುನ್ನತವಾದದ್ದು, ದೊಡ್ಡದಾದದ್ದು ಎಂದು ಗುರುತಿಸಿ ಅದಕ್ಕಾಗಿ ದೇವರನ್ನು ಸ್ತುತಿಸಬಹುದು. ಅದಕ್ಕಾಗಿಯೇ ನಂಬಿರಿ. ಅವರು ಬಿದ್ದಿರುವಂತಹ ಸಮಾಧಿಗೆ ಸೇರದಂತೆ ಕಾಪಾಡಿದನು. ಗುಂಡಿಯೊಳಗೆ ಬೀಳೋದಂದ್ರೆ ಇನ್ನು ನಮ್ಮ ಲೆವೆಲ್ನಿಂದ ಕೆಳಗೆ ಬಿದ್ದು ಹೋಗೋದೆಂದರ್ಥ. ಅಂದರೆ ಮೇಲಕ್ಕೆ ಬರುವುದು ನಮ್ಮಿಂದ ಆಗಲ್ಲ. ಇನ್ನು ಬಹಳಷ್ಟು ಸಾರಿ ಬಹಳಷ್ಟು ಜನರ ಗುಂಡಿಯೊಳಗೆ ಬಿದ್ದು ಹೋಗ್ತಾರೆ. ಈ ಆನೆಗಳನ್ನು ಹಿಡಿಯುವುದಕ್ಕಾಗಿ ಏನ್ ಮಾಡ್ತಾರೆ ಗೊತ್ತಾ? ಅಷ್ಟೊಂದು ಗಾತ್ರದ ಆ ಪ್ರಾಣಿ ಹಿಡಿಯಲು ಆಗದೇ ಇರೋದ್ರಿಂದ ಅವರು ದೊಡ್ಡ ದೊಡ್ಡ ಕುಣಿಗಳನ್ನು ಅಗೆದು ಆ ಕುಣಿಗಳ ಮೇಲೆ ಚಿಕ್ಕ ಚಿಕ್ಕ ಮರದ ಹಲಿಗೆಗಳನ್ನು, ಕೊಂಬೆಗಳನ್ನು ಜೋಡಿಸಿ ಅದು ಸಮಭೂಮಿಯ ಹಾಗೆ ಕಾಣಿಸಿಕೊಳ್ಳುವಂತೆ ಮಾಡುತ್ತಾರೆ. ಆ ಆನೆ
ಎದುರುಗಡೆ ಕಾಣಿಸುವ ಎಲೆಗಳನ್ನು ತಿನ್ನಬೇಕೆಂದು ನಡೆದುಕೊಂಡು ಬರ್ತಿರುವಾಗ ಆ ಕುಣಿಯ ಮೇಲೆ ಬರೋಷ್ಟೊತ್ತಿಗೆ ಅದರ ಭಾರಕ್ಕೆ ಆ ಕಟಿಕೆಗಳೆಲ್ಲ ಮುರಿದು ಹೋಗಿ ಅಕಸ್ಮಾತಾಗಿ ಆ ಆನೆ ಗುಂಡಿಯೊಳಗೆ ಬೀಳುತ್ತೆ. ಇನ್ಮೇಲೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಯಾರಾದರೂ ಬೇರೆಯವರು ಎಳೆದು ಹೊರಗೆ ತರಬೇಕೆ ಹೊರತು ತನ್ನಿಂದಾಗಲ್ಲ. ಹಾಗೆ ನಮ್ಮಲ್ಲಿಯೂ ಕೂಡ ಬಹಳಷ್ಟು ಜನ ಮೋಸ ಹೋಗಿ ಗುಂಡಿಯೊಳಗೆ ಬಿದ್ದೋಗ್ತಿದ್ದೇವೆ. ಯಾವುದೋ ಒಂದಕ್ಕೆ ಆತುರಪಟ್ಟು ಗುಂಡಿಯೊಳಗೆ ಬಿದ್ದೋಗ್ತಿದ್ದೇವೆ. ಎಷ್ಟೋ ಜನ ಈ ದಿನ ಸಾಲ ಎಂಬ ಗುಂಡಿಯೊಳಗೆ ಬಿದ್ದು ಹೊರಗೆ ಬರ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಬ್ಯಾಂಗ್ಳೂರಿನಂತಹ ಭಾಷೆಯಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ಅಣ್ಣ ನಾನು ಸಾಲದಲ್ಲಿ ಮುಳುಗಿ ಹೋಗಿದ್ದೇನೆಂದು. ಸಾಲದೊಳಗೆ ಮುಳುಗಿ ಹೋದೆನು, ಸಾಲದ ಗುಂಡಿಯೊಳಗೆ ಬಿದ್ದೋದೇನೋ ಅನ್ನುತ್ತಾರೆ. ಯಾಕೆ? ಅನವಶ್ಯಕವಾದ ಇನ್ವೆಸ್ಟ್ಮೆಂಟ್ ಮಾಡಿ, ಅನವಶ್ಯಕವಾದ ಹೂಡಿಕೆ ಮಾಡಿ, ವ್ಯಾಪಾರ ಮಾಡಿ, ಅನವಶ್ಯಕವಾದ ಖರ್ಚುಗಳನ್ನು ಮಾಡಿ, ಆಡಂಬರಕ್ಕೆ ಒಳಗಾಗಿ ಕಷ್ಟಪಡ್ತಿದ್ದಾರೆ. ಇದನ್ನು ಅನೇಕರು ಅಜ್ಞಾನವಾಗಿ ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಖರ್ಚುಗಳನ್ನು ಮಾಡಿ ತಮ್ಮ ಸಂಪಾದನೆಯನ್ನೆಲ್ಲ ಸಾಲ ತೀರಿಸಲು ಸಾಕಾಗದೆ ಆತ್ಮಹತ್ಯಕ್ಕೆ ಶರಣಾಗುತ್ತಾ ಇದ್ದಾರೆ. ಊರು ಬಿಟ್ಟು ಎಲ್ಲಿಗಾದರೂ ಓಡಿ ಹೋಗೋಣ, ದೇಶ ಬಿಟ್ಟು ಓಡಿ ಹೋಗೋಣ ಅಂದುಕೊಳ್ಳುವವರು ಇದ್ದಾರೆ. ಆದರೆ ಕರ್ತನಿಗೆ ಮೊರೆ ಇಡುವುದಾದರೆ ಯಾವ ರೀತಿಯಾಗಿ ನಿಮ್ಮನ್ನು ಗುಂಡಿಯೊಳಗಿಂದ ಮೇಲೆಕೆತ್ತುತ್ತಾರೆ ಎನ್ನುವುದು ನೀವು ಅದ್ಭುತವಾದ ರೀತಿಯಲ್ಲಿ ಆತನ ಆಶ್ಚರ್ಯ ಕಾರ್ಯಗಳನ್ನು ಕಾಣಬಲ್ಲಿರಿ. ಅವರು ಸಮಾಧಿಯೊಳಗೆ ಸೇರದಂತೆ ಅವರನ್ನು ಮೇಲಕ್ಕೆ ಎತ್ತುತ್ತಾರೆ, ಅವರನ್ನು ಬಿಡಿಸುತ್ತಾರೆ. ಈ ದಿನ ದೇವರನ್ನು ನಂಬಿದಂತಹ ಎಷ್ಟೋ ಜನರು ಆ ಗುಂಡಿಯೊಳಗಿಂದ ದೇವರಿಗೆ ಮೊರೆ ಇಟ್ಟಾಗ ಅವರು ಬಹಿರಂಗವಾಗಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸ್ತಿದ್ದಾರೆ. ಇದಕ್ಕಾಗಿ ದಾವೀದನೇ ಹೇಳ್ತಾನಲ್ಲವೇ, ನಾಶನಕರವಾದ ಗುಂಡಿಯೊಳಗಿಂದ, ಜಿಗಿಟಾದ ಕೆಟ್ಟ ಕೆಸರಿನಿಂದ ಎದುರೊಳಗೆ ಬಿದ್ದಿದ್ದನಂತೆ ಅವನು. ನಾಶನಕರವಾದ ಗುಂಡಿಯೊಳಗೆ, ಜಿಗಿಟಾಗಿರುವ ಕೆಟ್ಟ ಕೆಸರಲ್ಲಿ, ಅಂತಹ ಕೆಸರಲ್ಲಿ ಬಿದ್ದವನು ಮೇಲಕ್ಕೆ ಬರಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಜಾರಿ ಮುಳುಗುತ್ತಾನೆ ಹೊರತು ಮೇಲಕ್ಕೆ ಬರಲಿಕ್ಕಾಗಲ್ಲ. ನಿಮ್ಮ ಪಾಪದಿಂದಲೂ, ನಿಮ್ಮ ದುರಭ್ಯಾಸಗಳಿಂದಲೂ, ನಿಮ್ಮ ಸಾಲದಿಂದಲೂ ನೀವು ಹೊರಬರಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಇನ್ನೊಂದು ಕಡೆ ಸಾಲ ಮಾಡಿ ಈ ಸಾಲ ತೀರಿಸೋದು, ಇನ್ನೊಂದು ಕಡೆ ಸಾಲ ಮಾಡಿ ಆ ಸಾಲ ತೀರಿಸೋದು, ಹೀಗೆ ಸ್ವಲ್ಪ ಕಾಲ ನೀವು ಏನೋ ಒಂದು ಕೆಲಸ ಮಾಡಿ ನೀವು ಹೊರಬರುವ ಪ್ರಯತ್ನ ಮಾಡ್ತೀರಿ. ಆದರೆ ಹೊರಬರಲಿಕ್ಕೆ ನಿಮ್ಮಿಂದಾಗಲ್ಲ. ಎಷ್ಟೋ ಜನರು ಈ ದಿನ ವ್ಯಭಿಚಾರವೆಂಬ ಉರುಳಿಗೆ ಒಳಗಾಗ್ತಿದ್ದಾರೆ. ಕಾಮ ಇಚ್ಛೆಗಳಿಗೆ ಅವಕಾಶ ಕೊಟ್ಟು ಅನಾವಶ್ಯಕವಾದ ಸ್ನೇಹ ಮಾಡಿ ವಿವಾಹಕ್ಕೆ ಮೀರಿದ ಸಂಬಂಧ ಇಟ್ಕೊಂಡು ಆ ಕಡೆ ಹೆಂಡತಿಗೂ ಸಂತೋಷಪಡಿಸಲಾರದೆ, ಇನ್ನೊಂದು ಕಡೆ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡ್ತಿದ್ದೇನೆ ಎಂಬ ಗಿಲ್ಟಿ ಕಾನ್ಷಿಯಸ್ನಿಂದ ಅವನು ಮೋಸಕ್ಕೊಳಗಾಗುತ್ತಾ ತನ್ನನ್ನು ತಾನು ನಾಶ ಮಾಡಿಕೊಳ್ತಾ ಕುಟುಂಬವನ್ನು ನಾಶ ಮಾಡುತ್ತಾನೆ. ಜಿಗಿಟಾದ ಕೆಸರಿನ ಗುಂಡಿಯೊಳಗಿಂದ ನನ್ನನ್ನು ಮೇಲೆ ಕೆತ್ತಿದ್ದಾನೆ. ವೇಷಳ ಬಾಯಿ ಆಳವಾದ ಬಾವಿ, ಪರಸ್ತ್ರೀ ಇಕ್ಕಟ್ಟಾದ ಕುಣಿ. ಯೆಹೋವನಿಂದ ಶಪಿಸಲ್ಪಟ್ಟವನು ಅದರೊಳಗೆ ಬೀಳುವನು ಎಂದು ವಾಕ್ಯ ಹೇಳುತ್ತೆ. ದೇವರ ಮೇಲೆ ಆಧಾರಗೊಳ್ಳದೆ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ, ವಾಕ್ಯಕ್ಕೆ ವಿರುದ್ಧವಾಗಿ ಅಂದರೆ ವ್ಯಭಿಚಾರ ಮಾಡಬಾರದು ಎಂಬ ವಾಕ್ಯವನ್ನು ಮೀರಿ ಮೋಹದಿಂದ ಒಬ್ಬ ಸ್ತ್ರೀಯನ್ನು ನೋಡುವವನು ಆಗಲೇ ಆಕೆಯೊಂದಿಗೆ ತನ್ನ ಹೃದಯದಲ್ಲಿ ಪಾಪ ಮಾಡಿದನೆ ಎಂಬ ಮಾತನ್ನು ಮೀರಿ ನೀವು ಗುಂಡಿಯೊಳಗೆ ಬಿದ್ದು ಈಗ ದೇವರಿಗೆ ಮೊರೆ ಇಡ್ತಾ ಇರಬಹುದು. ಇವಾಗ್ಲಾದರೂ ಮೊರೆ ಇಡುವುದಾದರೆ, ಕಣ್ಣೀರು ಸುರಿಸುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ ಒಳ್ಳೆಯದು. ಈ ದಿನ ಮನುಷ್ಯರು ಹೇಗಿದ್ದಾರೆಂದರೆ, ತಪ್ಪು ಮಾಡಿ ಆ ತಪ್ಪನ್ನು ಒಪ್ಪಿಕೊಳ್ಳೋದಲ್ಲ, ಮಾತ್ರವಲ್ಲದೆ ತಪ್ಪು ಮಾಡಿದ್ದೀರಿ ಎಂದು ಯಾರಾದರೂ ಹೇಳಿದ್ರೆ ತಿರುಗಿ ಅವರಿಗೆ ಬೈಯುವಂಥವರಿದ್ದಾರೆ. ಅವರಿಗೆ ಬೈಯೋದಷ್ಟೇ ಅಲ್ಲ, ತಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ಅವರು ಒಪ್ಪಿಕೊಳ್ಳೋದೇ ಇಲ್ಲ. ನಾನು ಒಪ್ಪಿಕೊಳ್ಳಬೇಕಲ್ಲವೇ ಎಂದು ಪಶ್ಚಾತ್ತಾಪ ಪಡುವವರಂತೂ ಇಲ್ವೇ ಇಲ್ಲ. ಅದಕ್ಕೆ ಆ ಗುಂಡಿಯೊಳಗಿಂದ ಹೊರಗೆ ಬರಲಿಕ್ಕಾಗ್ತಿಲ್ಲ. ದಾವೀದನು ಪಶ್ಚಾತ್ತಾಪ ಪಡ್ತಾನೆ. ನೀನು ತಪ್ಪು ಮಾಡಿದೆ ಎಂದು ದೇವರು ಹೇಳಿದಾಗ, ಅಯ್ಯಾ ನಾನು ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾಶನಕರವಾದ ಗುಂಡಿಯೊಳಗಿಂದಲೂ ಜಿಗಿಟಾದ ಕೆಸರಿನ ಸುರುಳಿನಿಂದ ಆತನು ನನ್ನನ್ನು ಮೇಲೆ ಕೆತ್ತಿದ್ದಾನೆ, ಬಂಡೆಯ ಮೇಲೆ ನನ್ನ ಪಾದಗಳನ್ನು ಸ್ಥಿರಪಡಿಸಿದ್ದಾನೆ ಅನ್ನುತ್ತಾನೆ. ಯೇಸುಕ್ರಿಸ್ತನು ಮಾಡುವ ಒಂದು ದೊಡ್ಡ ಕಾರ್ಯವೇನೆಂದರೆ ನಿಮ್ಮನ್ನು ಬಿಡಿಸುವುದು ಮಾತ್ರವಲ್ಲ, ಆತನು ನಿಮಗೆ ಜಯ ಕೊಡುತ್ತಾನೆ. ನಿಮ್ಮ ಜ್ವರ ಕಡಿಮೆ ಆಗುತ್ತೆ, ಒಂದು ಪ್ಯಾರಾಸಿಟಮಲ್ ಇಲ್ಲವೇ ಕ್ರೋಸಿನ್ ಹಾಕಿಕೊಂಡ್ರೆ ಆನಂತರ ಮತ್ತೆ ಜ್ವರ ಬಂದ್ಬಿಡುತ್ತವೆ. ಒಂದು ಪೇನ್ ಕಿಲ್ಲರ್ ಹಾಕಿಕೊಂಡ್ರೆ ಪೇನ್ ಕಡಿಮೆ ಆಗುತ್ತೆ, ಆದರೆ ನಂತರ ಮತ್ತೆ ಪೇನ್ ಬರುತ್ತೆ. ಆದರೆ ಯೇಸು ನಿಮ್ಮನ್ನು ಬಿಡಿಸುವುದಾದರೆ ಅದು ಎಂದೆಂದಿಗೂ ಬಿಡುಗಡೆಯಾಗಿರುತ್ತೆ. ಅದೇ ನಿಜವಾದ ಸ್ವಸ್ಥತೆ. ಆ ಗುಂಡಿಯೊಳಗಿಂದ ನಿಮ್ಮನ್ನು ಮೇಲೆ ಕೆತ್ತಿ, ನಾನು ನಿಮ್ಮನ್ನು ಸ್ಥಿರಪಡಿಸ್ತೇನೆ, ನಾನು ನಿಮಗೆ ಆರೋಗ್ಯ ಕೊಡ್ತೇನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂದು ಕರ್ತನು ಹೇಳುತ್ತಾನೆ. ಕಷ್ಟ ಕಾಲದಲ್ಲಿರುವಂತಹ ಸಹೋದರ ಸಹೋದರಿಯರೇ, ನಿಮ್ಮ ಕಷ್ಟಗಳೇನೆಂದು ನನಗೆ ಗೊತ್ತಿಲ್ಲ, ಆದರೆ ಅದು ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬಾಧೆ ಏನಾದಾಗ್ಯೂ, ಸಮಸ್ಯೆ ಏನಾದಾಗ್ಯೂ ದೇವರಿಗೆ ಮೊರೆಯಿಡಿರಿ. ಆತನು ತನ್ನ ವಾಕ್ಯವನ್ನು ಕಳಿಸಿ ನಿಮ್ಮನ್ನು ಸ್ವಸ್ಥಪಡಿಸುತ್ತಾನೆ.
ಆತನು ತನ್ನ ಕೃಪೆಯ ಮೇರೆಗೆ ಮನುಷ್ಯರಿಗೆ ಆತನು ಆಶೀರ್ವದಿಸಿರುವುದರ ಮೇರೆಗೆ ಅವರು ಯೆಹೋವನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವರು. ದೇವರು ಬಿಡಿಸಿದಾಗ, ಸ್ವಸ್ಥಪಡಿಸಿದಾಗ, ದೇವರು ಉಪಕಾರ ಮಾಡಿದಾಗ ನಾವು ದೇವರನ್ನು ಸ್ತುತಿಸಿ ಆತನು ಮಾಡಿರುವ ಅದ್ಭುತ ಮಹತ್ಕಾರ್ಯಗಳನ್ನು ಇತರರಿಗೆ ಸಾಕ್ಷಿ ಕೊಡುತ್ತಾ ದೇವರನ್ನು ಸ್ತುತಿಸಬೇಕೆಂದು ನಾವು ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಮುಂದಕ್ಕೆ ಸಾಗಬೇಕೆಂದು ದೇವರು ಕೋರುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಎಷ್ಟೋ ಜನರು ಕಷ್ಟ ಕಾಲದಲ್ಲಿದ್ದಾರೆ. ಅದು ಮಾನಸಿಕ ವೇದನೆಯಾಗಿರ್ಬೋದು, ಅದು ಕುಟುಂಬ ಸಮಸ್ಯೆಯಾಗಿರ್ಬೋದು, ಅದು ಶರೀರ ಬಾಧೆಯಾಗಿರ್ಬೋದು, ಈ ಪ್ರಳಯದಿಂದ ಬಂದ ಕಷ್ಟ ಆಗಿರ್ಬೋದು, ಅದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅದು ಅಪನಿಂದನೆಯನ್ನು ಹೋರುವಂತಹ ಸ್ಥಿತಿಯಾಗಿರಬಹುದು, ಇಲ್ಲವೇ ತಾವು ಮಾಡಿರುವ ಪಾಪಕ್ಕಾಗಿ ಮನೋವ್ಯಥೆಗೆ ಒಳಪಡುತ್ತಾ ಇರುವಂಥದ್ದಾಗಿರ್ಬೋದು. ನಿಮಗೆ ಮೊರೆ ಇಡುವುದಾದರೆ ದೇವರೇ, ಆ ಗಿಲ್ಟಿನಿಂದ, ಆ ದೋಷ ಭಾವದಿಂದ, ಆ ಒಂದು ಶಾಪದಿಂದ ನಮ್ಮನ್ನು ಬಿಡಿಸುತ್ತೀರಿ ಎಂದು ನಾವು ನಂಬುವಂತೆ ಸಹಾಯ ಮಾಡಿರಿ. ನಿಮ್ಮ ವಾಕ್ಯ ಕಳಿಸಿ ನಮ್ಮನ್ನು ಗುಣಪಡಿಸುತ್ತೇನೆಂದು ವಾಗ್ದಾನ ಮಾಡಿದಿರಿ. ಈ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯವನ್ನು ದೇವರೇ ಈ ಸೋಷಿಯಲ್ ಮೀಡಿಯಾದ ಮೂಲಕ ಯಾರ್ಯಾರ ಹೃದಯದೊಳಗೆ ಕಳಿಸುತ್ತಾ ಇದ್ದೀರೋ, ಇಬ್ಬಾಯಿ ಕತ್ತಿಯಂತಿರುವ ನಿಮ್ಮ ವಾಕ್ಯವು ಪ್ರತಿಯೊಬ್ಬರ ಹೃದಯದೊಳಗೆ ತೋರಿಕೊಂಡು ಅವರ ಹೃದಯದಲ್ಲಿ ಅದು ಕಾರ್ಯ ಮಾಡುವ ಹಾಗೆ, ಅವರು ತಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡುವ ಹಾಗೆ, ಸ್ವಸ್ಥತೆಯನ್ನು ಹೊಂದಿಕೊಂಡು, ಉಪಕಾರ ಹೊಂದಿಕೊಂಡು ಅದ್ಭುತವಾದ ಸಾಕ್ಷಿ ಕೊಡುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ನಾವೆಲ್ಲರೂ ಉಪವಾಸ ಪ್ರಾರ್ಥನೆಯಲ್ಲಿ ಮೇಲಿಂದ ಮೇಲೆ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ಮೇಲಿಂದ ಮೇಲೆ ಅವುಗಳನ್ನು ಪರಿಶೀಲಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತವಾದ ಬಿಡುಗಡೆಯನ್ನು ಉಂಟು ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡಿ ಈ ಕಾರ್ಯಕ್ರಮವನ್ನು ಇತರರಿಗೂ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದು ಆದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.